ಬಿಸ್ನೆಸ್ ಶುರು ಮಾಡ್ಬೇಕಂತಂದ್ರೆ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇರಲೇಬೇಕು. ಫ್ಯಾಮಿಲಿ ಬಿಸ್ನೆಸ್ ಇರ್ಬೇಕ್ರಿ, ಅಂದ್ರಷ್ಟ ಮಾಡಕ್ ಶುರು ಆಗೈತಿ. ಶುದ್ಧ ಸುಳ್ಳು. ಯಾಕಂತಂದ್ರ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹುಬ್ಳಿಯವರ ಸುಧಾಮೂರ್ತಿ ಮತ್ತ ನಾರಾಯಣ ಮೂರ್ತಿ ಅವ್ರ ಏನದಾರಲ್ಲ, ಅವ್ರ ಆಕ್ಚುಲಿ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಅಂತ ಬಂದಿರಂಗಲ್ಲ. ಅವರು ಒಂದು ಎಂಪ್ಲಾಯೀಸ್ ಇರ್ತಾರೆ, ಯಾವುದೋ ಒಂದು ಕಂಪ್ನಿ ಒಳಗೆ, ಅವರು ಒಂದು IT ಕಂಪ್ನಿ ಒಳಗೆ ಕೆಲಸ ಮಾಡ್ತಿರ್ತಾರೆ. ಅಲ್ಲಿಂದ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡ್ಬೇಕು, ಔಟ್ಸೋರ್ಸಿಂಗ್ ಕಂಪ್ನಿ ಶುರು ಮಾಡ್ಬೇಕಂತ ಹೇಳಿ ಕ್ಯಾಪಿಟಲ್ ಮನಿ ಅರೇಂಜ್ ಮಾಡ್ಕೊಂಡು ಅವ್ರದಂತ ಔಟ್ಸೋರ್ಸಿಂಗ್ ಕಂಪ್ನಿ ಶುರು ಮಾಡ್ತಾರೆ. ಅದ ನಿಮ್ಗೆ ಗೊತ್ತೈತಿ, ಇನ್ಫೋಸಿಸ್ ಕಂಪ್ನಿ ಎಲ್ಲಿಗೂ ಬಂದು ನಿಂತೈತೆ ಅಂತ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಧೀರುಭಾಯ್ ಅಂಬಾನಿ ಅವರು ಗುಜರಾತ್ ನಿಂತ್ರ ಇಂಡಿಯಾಲಿಂತ್ರ ಯಮನ್ಗೆ ಹೋಗ್ತಾರೆ. ಅಲ್ಲಿ ಒಂದು ಆಯಿಲ್ ಸ್ಟೇಷನ್ ಒಳಗೆ ಕೆಲಸ ಸಿಗ್ತೈತಿ. ಅಲ್ಲಿ ಮಾಡ್ಕೊಂತ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಹೊಡ್ಕೊಂತೈತಿ. ಆಲ್ರೆಡಿ ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಅವ್ರ ಕೆಳಗೆ ಇವ್ರಿಗೆ ಕೆಲಸ ಮಾಡಕ್ಕೆ ಆಪರ್ಚುನಿಟಿ ಸಿಗ್ತೈತಿ. ಆ ಸೀನಿಯರ್ ಬಿಸ್ನೆಸ್ ಮೆನ್ ಮಾತಾಡೋದು ಮತ್ತೆ ಡೀಲ್ ಮಾಡೋದೆಲ್ಲ ಕಲ್ಕೊಂಡು ಅಲ್ಲಿಂದ ಅವರು ಭಾರತಕ್ಕೆ ವಾಪಸ್ ಬಂದ ಮುಂಬೈ ಒಳಗೊಂದು ಆಫೀಸ್ ಓಪನ್ ಮಾಡ್ತಾರೆ, ರಿಲಯನ್ಸ್ ಕಾರ್ಪೊರೇಷನ್ ಅಂತ ಹೇಳಿ. ಅಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಶುರು ಮಾಡ್ತಾರೆ. ಏನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿ ಒಂದು ಭಾರತದೊಳಗೆ ಏನ ಸ್ಪೈಸಸ್ ಇರ್ತಾವಲ್ಲ, ಮಸಾಲ ಪದಾರ್ಥ, ಮೆಣಸು, ಅವನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಕ್ ಶುರು ಮಾಡ್ತಾರೆ. ಮತ್ತೆ ಇಂಪೋರ್ಟ್ನು ಮಾಡ್ತಾರೆ. ಇಂಪೋರ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಏನ್ ಡಿಮಾಂಡ್ ಇತ್ತು, ಪಾಲಿಸ್ಟರ್ ಯಾನ್ ಅಂತ ಹೇಳಿ ಬರ್ತೈತಿ. ಇದು ಹೊಲಿಗೆ ಹೊಲಕ್ಕ ದಾರ ಇರ್ತೈತಲ್ಲ, ಪಾಲಿಸ್ಟರ್, ಅದು ಭಾಳ ಡಿಮಾಂಡ್ ಐತಿ. ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಏನೈತಲ್ಲ, ಇಲ್ಲಿ ಸೇಲ್ ಮಾಡಕ್ ಶುರು ಮಾಡ್ತಾರೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳತ್ತಂತಂದ್ರೆ, ಮಿತ್ ಏನೈತಲ್ಲ, ಮಿತ್ ನಂಬರ್ 1, ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇದ್ರಷ್ಟ ಶುರು ಮಾಡಬಹುದಪ್ಪ ಬಿಸ್ನೆಸ್ ಅಂತ ಹೇಳಿ ಯಾರ ಹೇಳಿದ್ರು ಅದನ್ನ ನಂಬಾಕೋಬೇಡ್ರಿ. ಅದು ಶುದ್ಧ ಸುಳ್ಳು.